ಸಿಂಗಲ್ಸ್ಗಳಿಗೆ ನಮಸ್ತೆ. ಎಲ್ಲರೂ ಕೂಡ ಆರಾಮಿದ್ದೀರಾ ಅಂತ ಅಂದ್ಕೊಳ್ತೀನಿ. ಗಾಯ್ಸ್, ನಮ್ಮ ವಿಡಿಯೋದ ಉದ್ದೇಶ, ಚಾನಲ್ನ ಉದ್ದೇಶ, ಮದುವೆಗೆ ನೀವು ತಯಾರಿಯಾಗಿರಿ. ಪ್ರಸ್ತುತ ಒಂದು ಹುಡುಗಿನ ನಾವು ಕರೆದುಕೊಂಡು ಬರ್ತೇವೆ ಅಂತಂದರೆ, ನೀವು ಸಿಂಗಲ್ ಆಗಿ ಇಷ್ಟು ವರ್ಷ ಇದ್ದಿದ್ದು ಸಾಕು, ಮಿಂಗಲ್ ಆಗುವಂಥ ಒಂದು ಅವಕಾಶ ಬಂದಿದೆ. ಅಂದರೆ ಹೆಣ್ಣು ಮಕ್ಕಳು ತಮ್ಮ ಬಯೋಡೇಟಾಗಳನ್ನು ನಮಗೆ ಕಳಿಸ್ತಾ ಇದ್ದಾರೆ. ಇವತ್ತು ಅದೇ ರೀತಿಯಾಗಿ ಪ್ರಣೀತಾ ಎನ್ ಅಂತ ಬೆಂಗಳೂರಿನ ಗ್ರಾಮಾಂತರದಲ್ಲಿ ವಾಸವಾಗಿರುವ ಈ ರೀತಿಯ ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹುಡುಗಿ ಮಾಹಿತಿ ಕಳಿಸಿದರು. ವಯಸ್ಸು ಬಂದು 27 ವರ್ಷ. ಸುಮಾರು 1 ವರ್ಷಗಳಿಂದ ಗಂಡನ್ನು ಹುಡುಕಾಟ ಮಾಡ್ತಾ ಇದ್ದಾಳೆ. ಇನ್ನೂ ಕೂಡ ಸೆಟ್ ಆಗಿಲ್ಲ. ಯಾಕೆ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಇದೆ ಈಕೆ ಹತ್ರ. ಸೊ ಬ್ಯಾಕ್ ಅಂತ ಏನು ಕರಿತೀವಿ ನಾವು, ಆ ಒಂದು ಬ್ಯಾಗ್ಗಳು ಸ್ವಲ್ಪ ದಪ್ಪ ದಪ್ಪ ಇದೆ ಸ್ನೇಹಿತರೆ. ಆ ಒಂದು ಉದ್ದೇಶದಿಂದ ಈಕೆಗೆ ಮದುವೆ ಆಗೋದಕ್ಕೆ ಹುಡುಗರು ತುಂಬ ಅಂದರೆ ತುಂಬ ಮುಂದೆ ಬರ್ತಾ ಇಲ್ಲ. ಆ್ಯಂಡ್ ಈಕೆ ಬಂದುಬಿಟ್ಟು ಒಂದು ಅಕೌಂಟ್ ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಹುಡುಗಿ. 22,000 ರೂಪಾಯಿ ಸಂಬಳ ಪಡೆದುಕೊಳ್ಳುವಂಥ ಹುಡುಗಿ. ಬೆಂಗಳೂರಿನಲ್ಲಿ ಇದ್ದು ಪ್ರಸ್ತುತ ಯಾವ ಊರಿನವನಾಗಿದ್ದರೂ ಕೂಡ ಒಪ್ಪಿಕೊಂಡು ಮದುವೆ ಆಗೋದಕ್ಕೆ ಬರುವಂಥ ಹುಡುಗನ್ನ ಹುಡುಕಾಟ ಮಾಡ್ತಾ ಇದ್ದಾರೆ. ಪ್ರಣೀತಾ 5.4 ಅಡಿ ಎತ್ತರ, ಗೋಧಿ ಬಣ್ಣದ ಮೈಕಟ್ಟು, BCom ಕಂಪ್ಲೀಟ್ ಮಾಡಿರ್ತಕ್ಕಂಥ ಹುಡುಗಿ. ಹವ್ಯಾಸಗಳು ಓದೋದು, ಮ್ಯೂಸಿಕ್ ಕೇಳೋದು, ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಇರೋದು ಕೆಲಸ ಈಕೆದು. ತಂದೆಯವರು ಸಹ ಪ್ರೈವೇಟ್ ಉದ್ಯೋಗಿ, ತಾಯಿಯವರು ಗೃಹಿಣಿ, ಅಣ್ಣ ಸಹ ಬೆಂಗಳೂರಿನಲ್ಲಿ IT ಕಂಪ್ನಿಯಲ್ಲಿ ಕೆಲಸ. ಸಿಂಪಲ್ ಆಗಿರ್ತಕ್ಕಂಥ ಪ್ರಣೀತಾ ವರ್ಕಿಂಗಲ್ಲಿ ಬ್ಯುಸಿಯಾಗಿದ್ದು ಲೈಫ್ ಸ್ಟೈಲ್ನ ಎಂಜಾಯ್ ಮಾಡುವಂಥ ಹುಡುಗಿಗೆ ಒಬ್ಬ ಒಳ್ಳೆಯ ಸಂಬಂಧಿಸಿದಂಥ ಹುಡುಗ ಬೇಕಾಗಿದ್ದಾರೆ. ಸಂಬಂಧಿಸಿದ ಅಂದರೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಹೇಳಿದ್ದಾರೆ. ಆ ಒಂದು ರೂಲ್ಸ್ಗಳಿಗೆ ಯಾವ ರೀತಿಯಲ್ಲಿ ಇರಬೇಕು ಅಂದರೆ, ಪಾಯಿಂಟ್ಸ್ ನಂಬರ್ 1, ಮಾಡರ್ನ್ ಮತ್ತು ಸಿಂಪಲ್ ಎರಡಕ್ಕೂ ಸೀಮಿತ ಆಗಿರಬೇಕು. ಮಾಡರ್ನ್ ಅಂದರೆ ಹುಡುಗ ಡ್ರೆಸ್ಸಿಂಗ್ ಸೆನ್ಸ್ ಇರೋ ಸ್ಟೈಲು ಮತ್ತು ಪ್ರೀತಿ ಮತ್ತು ಕಾಳಜಿಯಲ್ಲಿ ಮುಂದೆ ಇರುವವನಾಗಿರಬೇಕು. ಸಿಂಪಲ್ ಅಂತಂದರೆ ನೋಡೋದಕ್ಕೆ ದುಡ್ಡಿದ್ರೂ ಕೂಡ ದುಡ್ಡು ಇಲ್ಲದೇ ಇರೋ ರೀತಿಯಲ್ಲಿ ತೋರಿಸ್ಬೇಕು. ಆ ರೀತಿಯ ಕ್ಯಾಟಗರಿಗೆ ಸೇರಿರಬೇಕಂತೆ. ಲಿಟಲ್ ಮೈಂಡ್ಸೆಟ್ ಇರಬೇಕು. ಅಂದರೆ ಸಣ್ಣ ರೀತಿಯ ಒಂದು ಮೈಂಡ್ಸೆಟ್ ತಲೆ ಇದ್ದರೆ ಅವನು ನನಗೆ ಇಷ್ಟ ಆಗ್ತಾನೆ. ದೊಡ್ಡ ಮಟ್ಟದಲ್ಲಿ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡೋದು ಕೂಡ ಬೇಡ ಅಂತ ಹೇಳಿರೋದು. ನನ್ನ ಬ್ಯಾಗ್ಗಳು ದಪ್ಪ ಇದ್ದರೆ ಏನು ಸಮಸ್ಯೆ, ನನ್ನ ಕಡೆಯಿಂದ ನನಗೆ ಏನು ಕೂಡ ಗಂಡಸಿನ ಒಂದು ಸ್ಥಾನನ ಹೆಂಗೆ ತುಂಬಿದರೆ ನನಗೆ ಫುಲ್ಫಿಲ್ ಆಗುತ್ತೆ. ಆತನಿಗೆ ಹೆಂಗೆ ಮಾಡಿದರೆ ಖುಷಿ ಬರುತ್ತೆ, ಸುಖ ಬರುತ್ತೆ, ಎಲ್ಲವನ್ನು ಅರಿತುಕೊಂಡಿರ್ತಕ್ಕಂಥ ಹುಡುಗಿ. ನಿಮಗೆ ಮಾಂಸಾಹಾರಿ ಅಡುಗೆ ಬೇಕಾ ಮಾಡ್ತಾಳೆ, ಸಸ್ಯಾಹಾರಿ ಬೇಕಾ ಮಾಡ್ತಾಳೆ. ನೀವು ಮನೇಲಿ ಕುಳಿತುಕೊಳ್ತೀರಾ, ನಾನೇನಾದ್ರು ಜಾಬ್ಗೆ ಹೋಗಿ ಬರಬೇಕಾ, ಅದಕ್ಕೂ ಕೂಡ ಪರ್ಮಿಷನ್ ಮಾಡ್ತಾರೆ. ಬಟ್ ಏನಂದರೆ ಈಕೆ ಜೊತೆ ನಿಯತ್ತಾಗಿರಬೇಕು. ಮನೆಯ ಎಲ್ಲ ಕೆಲಸಗಳಿಗೂ ಗೊತ್ತಿರುವಂತಹ ಪ್ರಾಕ್ಟಿಕಲ್ ನೇಚರ್ ಇರ್ತಕ್ಕಂಥ ಒಬ್ಬ ವರ ಇದ್ದು, ಆತನ ವಯಸ್ಸು 31 ವರ್ಷದ ಒಳಗಡೆ ಇದ್ದು ಚಂದವಾಗಿ, ಜಾಸ್ತಿ ಅವನು ಕೂಡ ದಪ್ಪ ಇರಲಾರ್ದಂಥ ಹುಡುಗ ಇರಬೇಕು. ನಾನು ದಪ್ಪ ಅವನು ದಪ್ಪ ಅಂದರೆ ಮ್ಯಾಚ್ ಆಗಲ್ಲ. ತೆಳ್ಳಗೆ ಇರಬೇಕು. ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಂಡು ಹೋಗುವವನಾಗಿರಬೇಕು. ಆ್ಯಂಡ್ ನೀವು ಕೂಡ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಪಾರ್ಟ್ನರ್ಗೆ ಅಂದರೆ ನನಗೆ ಸ್ವಲ್ಪ ಸುಖನ ನೀವು ಜಾಸ್ತಿ ನೀಡಿ. ಆ್ಯಂಡ್ ಒಳ್ಳೆಯ ಒಂದು ರೊಮ್ಯಾಂಟಿಕ್ ಪರ್ಸನ್ ಆಗಿದ್ದರೆ ನಿಮ್ಮ ಬಯೋಡಾಟಾಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಅಥವಾ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿ, ನಾನು ನಿಮಗೆ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡ್ತೀನಿ. ಸೊ ಈಕೆನ ಮದುವೆ ಆಗುವಂಥ ಹುಡುಗನಿಗೆ ವರದಕ್ಷಿಣೆ ಅಂದರೆ ಒಂದು ಕಾರನ್ನು ಕೊಡ್ತಾ ಇದ್ದಾರೆ. ಈಕೆ ಸುತ್ತಾಡೋದಕ್ಕೆ ಬರಲ್ಲ, ಆಯಿತಾ? ಇವಾಗಲೇ ಹೇಳ್ತಾ ಇದ್ದೀನಿ, ಆಮೇಲೆ ನೀವು ಅಲ್ಲಿ ಬೇರೆ ಹೇಳಿದ್ರಿ, ಇವಾಗ ಬೇರೆ ಆಗಿದೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಟ್ರಿ. ಸುತ್ತಾಡಿಸ್ತಾರೆ. ವರ್ಕ್ ಅಂತಂದರೆ ಒಂದು 3 ಕಿಲೋಮೀಟರ್ವರೆಗೂ ನಡೀತಾರೆ, ಹೋಗ್ಬಿಟ್ಟು ಬರ್ತಾರೆ. ಬಟ್ ಅಲ್ಲಿ ತುಂಬ ಲಾಂಗ್ ಡ್ರೈವ್ ಏನಾದರೂ ಇದ್ದರೆ ಇವ್ರ ಕೈಲಾಗಲ್ಲ ನಡ್ಕೊಂಡು ಹೋಗೋದಕ್ಕೆ. ಇವರ ಅಣ್ಣನವರು ಒಟ್ಟು IT ಉದ್ಯೋಗಿ ಮತ್ತು ಅಪ್ಪನವರು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡೋದರಿಂದ ಅವ್ರ ಕಡೆಯಿಂದ ಒಂದು ಕಾರನ್ನು ಕೊಡ್ತಾರೆ ಗಿಫ್ಟಾಗಿ. ಅದರಲ್ಲಿಯೇ ಇವಾಗ ಮಗಳು ಸುತ್ತಾಡ್ತಾ ಇದ್ದಾಳೆ ಅಂತ ತಿಳಿಸಿದ್ದಾರೆ. ಸೊ ಇದೊಂದು ರೆಡ್ ಕಲರ್ ಮಾಡರ್ನ್ ಕಾರ್, ಲೆಕ್ಸಿಯಸ್ LC 500 ಹೊಂದಿರತಕ್ಕಂಥ ಗಾಡಿ ಆಗಿರೋದು ಲೆಕ್ಸಿಯಸ್ LC ಅಂತ. ಇದರ ಇಂಜಿನ್ 4969 cc V8 ಪೆಟ್ರೋಲ್ ವೇರಿಯಂಟ್, 270 ಕಿಲೋಮೀಟರ್ ಸ್ಪೀಡ್ ಉಳ್ಳಂತಹ ಗಾಡಿ, 18ರಿಂದ 20 ಒಂದು ಮೈಲೇಜಿಂಗ್ ಗಾಡಿ. ಒಳಗಡೆ 4 ಸೀಟು ಮತ್ತು ಕಂಫರ್ಟ್ ಇದೆ. ನಿಮಗೆ ಈ ಒಂದು ಕಾರೇ ಕೊಟ್ಬಿಡ್ತಾರೆ. ವರದಕ್ಷಿಣೆಯಲ್ಲಿ 2 ಲಕ್ಷ ರೂಪಾಯಿ ದುಡ್ಡು ಮತ್ತು ಮದುವೆಗೆ 1 ಲಕ್ಷ ರೂಪಾಯಿ ಸಹಾಯಧನ ಕೊಡ್ತಾ ಇದ್ದಾರೆ.
ಸೊ ಒಂದು ಸಲ ಅವರಿಗೆ ನೋಡಿದ್ರೆ ಇಷ್ಟ ಆಗಲ್ಲ ಅನಿಸುತ್ತೆ, ಮುಖ ನೋಡಿದ್ರೆ ಓಕೆ ಅನಿಸುತ್ತೆ, ಬಟ್ ಡೈರೆಕ್ಟಾಗಿ ನೋಡಿದ್ರೆ ಒಂದು ಸ್ವಲ್ಪ ಭಯ ಆಗುತ್ತೆ ನಿಮಗೆ. ಮನಸ್ಸಿನಿಂದ ಇಷ್ಟಪಟ್ಟರೆ ಸಿಗ್ತಾಳೆ ಯಾಕೆ? ಸೊ ವೈಯಕ್ತಿಕ ಶರೀರವನ್ನು ನೋಡಿ ಇಷ್ಟಪಟ್ಟರೆ ಐ ಥಿಂಕ್ ಕ್ಯಾನ್ಸಲ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ನೋಡೋಣ ಎಷ್ಟರ ಮಟ್ಟಿಗೆ ಆಕೆಗೆ ಹುಡುಗ ಸಿಗ್ತಾನೋ, ಎಷ್ಟರ ಮಟ್ಟಿಗೆ ನೀವು ಆಕೆಯನ್ನು ಪ್ರೀತಿಯಿಂದ ನೋಡ್ಕೊಳ್ತೀರೋ, ಮತ್ತು ದುಡ್ಡಿನ ಆಸೆ ಬಿದ್ದು ಪ್ರೀತಿನ ಕಳೆದುಕೊಂಡು ಬ್ಯಾಕ್ ಆಫ್ ಆಗ್ತೀರಾ ನನಗೆ ಗೊತ್ತಾಗುತ್ತೆ. ಸೊ ನಿಯತ್ತಲ್ಲಿ ಇದ್ದು ಆಕೆಯನ್ನು ಮದುವೆ ಆಗಿ ಕೊಡೆ ತನಕ ಇರ್ತೀನಿ ಅಂದರೆ ಓಕೆ. ಸೊ ದುಡ್ಡಿನ ಆಸೆ ಬಂದು ನಾನು ಆಕೆಗೆ ಸುಖ ನೀಡಿ ನಂತರ ಬ್ರೇಕಪ್ ಮಾಡ್ಕೊಳ್ತೀನಿ ಅಂದರೆ ದಿಸ್ ಈಸ್ ನಾಟ್ ಓಕೆ. ನಿಮ್ಮ ಮೇಲೆ ಕೇಸ್ ಹಾಕ್ತಾಳೆ ಆಕೆ. ಸೊ ನೆನಪಿರಲಿ, ಒಳ್ಳೆ ರೀತಿಯಲ್ಲಿರಿ, ನಿಯತ್ತಿಗೆ ಕಾಲ ಇದು. ಸೊ ಇವತ್ತು ಆಕೆಗೆ ನೀವೇನಾದರೂ ಮೋಸ ಮಾಡೋದ್ರೆ ಮುಂದೊಂದು ದಿನ ಕರ್ಮ ಅನ್ನೋದು ನಿಮಗೆ ಬಿಟ್ಟಿರಲಾರ್ದಂಥ ಒಂದು ಗಂಟಾಗಿರುತ್ತೆ. ಸೊ ನೋಡಿ, ಇಲ್ಲಾಂದರೆ ಸಿಂಗಲ್ ಆಗಿರ್ತಕ್ಕಂಥ ಹುಡುಗ ಆಗಿದ್ದು ನಿಮಗೇನಾದರೂ ಪ್ರಾಬ್ಲಮ್ಮು, ಕೈ ಕಾಲಿನಲ್ಲಿ ಪ್ರಾಬ್ಲಮ್ಮು, ಕಣ್ಣು ಕಿವಿ ಈ ಥರ ಪ್ರಾಬ್ಲಮ್ ಇದ್ದರೆ ಆಕೆಯ ಪ್ರಾಬ್ಲಮ್ ನಿಮ್ಮ ಪ್ರಾಬ್ಲಮ್ ಮ್ಯಾಚ್ ಆಯಿತು ಅಂತ ತಿಳ್ಕೊಳ್ಳಿ. ಆಕೆಗೆ 100% ನೀವು ಓಕೆ ಆಗ್ತೀರಾ ಈ ಥರ, ಆಯಿತಾ? ನೀವು ಪ್ಯೂರ್ ಚೆನ್ನಾಗಿದ್ದು ಈಕೆನ ಮದುವೆ ಆಗೋದು ಬೇಡ. ನಿಮ್ಮ ಹತ್ರನೇ ಏನಾದರೂ ಸಮಸ್ಯೆ ಇದ್ದರೆ, ಆಕೆ ಸಮಸ್ಯೆ ನಿಮ್ಮ ಸಮಸ್ಯೆ ಕಾಂಬಿನೇಷನಲ್ಲಿ ಕರೆಕ್ಟಾಗಿ ಮ್ಯಾಚ್ ಆದರೆ ಸೊ ಏನು ಪ್ರಾಬ್ಲಮ್ ಆಗೋಲ್ಲ, ಮಿಕ್ಸ್ ಆಗುತ್ತೆ. ಅಂದರೆ ಹಾಲು ಪ್ಲಸ್ ಹೋಳಿಗೆ ಎರಡು ಮಿಕ್ಸ್ ಆದಂಗೆ ಮಿಕ್ಸ್ ಆಗುತ್ತೆ, ನೀವು ಎಂಜಾಯ್ಮೆಂಟ್ ಮಾಡ್ಬೋದು. ಲಿಟ್ರಲಿ ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂಥ ಫ್ಯೂಚರ್ಸ ತೋರಿಸ್ತಾ ಇದ್ದೀನಿ ನೋಡಿ. ಏರ್ ಬ್ಯಾಗ್, ಎ ಸಿ ಎಲ್ಲನೂ ಕೂಡ ಅಲ್ಲೋ ಇದೆ ಸ್ನೇಹಿತರೆ. ಎಲ್ಲನೂ ಕೂಡ ಅಷ್ಟೇ ಮಾಡರ್ನ್ ಲುಕ್ಕಲ್ಲಿ ಸಖತ್ತಾಗಿ ಇರ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಸೊ ಸ್ನೇಹಿತರೆ, ನಿಮಗೇನಾದರೂ ಈ ಒಂದು ಡೀಟೇಲ್ಸ್ಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿನ ಬೇಕಾಗಿದ್ದರೆ ವಿಡಿಯೋದ ಕೆಳಗಡೆ ಜಿಮೇಲ್ ಐಡಿಯನ್ನು ಮೆನ್ಷನ್ ಮಾಡಿದ್ದೀನಿ, ಅವ್ರಿಗೆ ಡೈರೆಕ್ಟಾಗಿ ಮೇಲಾಗಿ ಪರ್ಸ್ನಲಾಗಿ ಮಾತಾಡಿ. ಸೊ ನನಗೆ ಬರಲ್ಲ ಅಂತಂದರೆ ನಿಮ್ಮ ಬಯೋಡಾಟಾಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅವ್ರಿಗೆ ಶೇರ್ ಮಾಡಿಸ್ತೀನಿ. 2 ರೀತಿಯಲ್ಲಿ ಆಫರ್ ಕೊಟ್ಟಿದ್ದೇನೆ, ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಮತ್ತು ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.